ಎಐ ಬಳಸಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಸುಮೋಟೋ ಕೇಸನ್ನು ದಾಖಲಿಸಲಾಗಿದೆ. ಎಐ ಬಳಸಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಡಿಯೋ ಮಾಡ್ತಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಸುಮೋಟೋ ಕೇಸನ್ನು ದಾಖಲಿಸಲಾಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಕಾಯ್ದೆ 2033 US 240 192 353 1B ಅಡಿ ಸಮೀರ್ ವಿರುದ್ಧ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಎನ್ಎಸ್ 240 ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿಯನ್ನ ಹಬ್ಬಿಸಿದ್ದು, ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಉದ್ದೇಶದಿಂದ ಸುಳ್ಳು ಮಾಹಿತಿಯನ್ನ ನೀಡಲಾಗಿದೆ. ಬಿಎನ್ಎಸ್ 192 ದೊಂಬಿಗೆ ಕಾರಣವಾಗುವಂತೆ ಪ್ರಚೋದನೆಯನ್ನ ನೀಡಲಾಗಿದೆ. ಬಿಎನ್ಎಸ್ 353 1B ಸಾರ್ವಜನಿಕರಲ್ಲಿ ಭಯವನ್ನ ಮೂಡಿಸೋದಾಗಿದೆ ಎಂದು ಈಗಾಗಲೇ ಸುಮೋಟೋ ಕೇಸ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಮೀರ್ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಎಐ ಅನ್ನ ಬಳಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಡಿಯೋವನ್ನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯೂಟ್ಯೂಬರ್ ಸಮೀರ್ ಏನಿದ್ದ ಆತನ ವಿರುದ್ಧ ಸುಮೋಟೋ ಕೇಸ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಆತನಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಈತನಿಂದಲೇ ಶುರುವಾಗಿತ್ತು ಈ ಧರ್ಮಸ್ಥಳ ಪ್ರಕರಣ ಅನ್ನೋದು. ಮುಂಚೆ ಈತ ಒಂದು ಎಐ ಅನ್ನ ಬಳಸಿಕೊಂಡು ಈಗಾಗಲೇ ಒಂದು ಕೇಸನ್ನ ಅಂದ್ರೆ ಒಂದು ವಿಡಿಯೋವನ್ನ ಮಾಡಿದ್ದ. ಅದಾದ ಬಳಿಕ ಅನಾಮಿಕ ವ್ಯಕ್ತಿಯೊಬ್ಬ ಆಗಮಿಸಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಆರೋಪವನ್ನ ಮಾಡಿದ್ದ. ನೀವು ಏನಾದ್ರೂ ನನಗೆ ಪರ್ಮಿಷನ್ ಕೊಟ್ರೆ ನಾನು ಆ ಶವಗಳನ್ನ ಎಲ್ಲೆಲ್ಲಿ ಹೂತಿಡಲಾಗಿದೆ ಅದನ್ನ ತೋರಿಸ್ತೇನೆ ಅಂತ ಹೇಳಿದ್ದ. ಅದಾದ ಬಳಿಕ ಸಮೀರ್ ಮತ್ತೆ ವಿಡಿಯೋ ಮಾಡಿದ್ದ. ಏನ್ ಮಾಡಿದ್ದ? ಈಗಾಗಲೇ ಸಾಕ್ಷಿದಾರ ಧರ್ಮಸ್ಥಳಕ್ಕೆ ಬಂದಿದ್ದಾನೆ, ಈಗಲೂ ಕೂಡ ನಿಮಗೆ ಏನು ಅನ್ನಿಸ್ತಾ ಇಲ್ವಾ? ಆದಷ್ಟು ಬೇಗ ಈ ಸಾಕ್ಷಿದಾರನನ್ನ ಇಟ್ಕೊಂಡು ಸಾಕ್ಷಿಯನ್ನ ಪರಿಗಣಿಸಬೇಕು ಅಂತ ಸಮೀರ್ ಮತ್ತೊಂದು ವಿಡಿಯೋವನ್ನ ಮಾಡಿದ್ದ. ಅದಾದ ಬಳಿಕ ಆ ಅನಾಮಿಕ ವ್ಯಕ್ತಿ ಏನಿದ್ದ ಆತ 13 ಪಾಯಿಂಟ್ಗಳನ್ನ ಗುರುತಿಸಿದ್ದ. 13 ಪಾಯಿಂಟ್ನಲ್ಲಿ 6ನೇ ಪಾಯಿಂಟ್ ಪಕ್ಕ ಒಂದು ಕಳೆಬರ ಪತ್ತೆಯಾಗಿತ್ತು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ಬಳಿಕ ಸಾಕಷ್ಟು ಹೋರಾಟಗಳನ್ನ ಕೂಡ ನಡೆಸಲಾಗಿತ್ತು. ಬಿಜೆಪಿ ನಾಯಕರು ಜೊತೆಗೆ ಹಿಂದೂಪರ ಸಂಘಟನೆಗಳು ಕರವೆಯಿಂದಲೂ ಕೂಡ ಈಗಾಗಲೇ ಹೋರಾಟವನ್ನು ನಡೆಸಿ ಈ ಫೇಕ್ ಯೂಟ್ಯೂಬರ್ಸ್ ಏನಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧಿಸಬೇಕು, ಅವರಿಗೆ ತಕ್ಕ ಶಿಕ್ಷೆಯನ್ನ ನೀಡಲೇಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಇದೀಗ ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಆತನನ್ನ ಬಂಧಿಸಬೇಕು ಅಂತ ಸಮೀರ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಎಐ ಬಳಸಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಡಿಯೋವನ್ನ ಮಾಡ್ತಾ ಇದ್ದ. ಎರಡೆರಡು ವಿಡಿಯೋವನ್ನ ಮಾಡಿದ್ದ ಈತ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ಈತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಫೇಕ್ ಯೂಟ್ಯೂಬರ್ಸ್ ಏನಿದ್ದಾರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿದ್ರು. ಇದೀಗ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯೂಟ್ಯೂಬರ್ ಸಮೀರ್ ಎಂಡಿಗೆ ಬಂಧನ ಭೀತಿ ಶುರುವಾಗಿದೆ. ಬಂಧನ ಭೀತಿ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಯೂಟ್ಯೂಬರ್ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮಂಗಳೂರು ಜಿಲ್ಲಾ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ ಸಮೀರ್ಗೆ. ಯೂಟ್ಯೂಬರ್ ಸಮೀರ್ ಎಂಡಿಗೆ ಬಂಧನ ಭೀತಿ ಈಗಾಗಲೇ ಶುರುವಾಗಿದೆ. ಬಂಧನ ಭೀತಿ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನಿಗೆ ಈತ ಅರ್ಜಿಯನ್ನ ಸಲ್ಲಿಸಿದ್ದ. ಬಂಧನ ಭೀತಿ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನು ಕೂಡ ಈಗಾಗಲೇ ಸಿಕ್ಕಿದೆ ಸಮೀರ್ ಅವರಿಗೆ. ಯೂಟ್ಯೂಬರ್ ಸಮೀರ್ ಏನಿದ್ದ ಆತನನ್ನ ಬಂಧಿಸಬೇಕು ಎಂದು ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು. ಅದು ಆತನಿಗೆ ಮುಂಚೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದೀಗ ಆತನಿಗೆ ಜಾಮೀನು ಕೂಡ ಸಿಕ್ಕಿದೆ. ನಿರೀಕ್ಷಣಾ ಜಾಮೀನಿಗೆ ಸಮೀರ್ ಅವರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಮೀರ್ ಅವರು ಈಗಾಗಲೇ ಅರ್ಜಿ ಸಲ್ಲಿಕೆಯನ್ನ ಕೂಡ ಮಾಡಿದ್ರು. ಅರ್ಜಿ ವಿಚಾರಣೆ ಕೂಡ ಇತ್ತು. ಈಗಾಗಲೇ ಸಮೀರ್ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಎಐ ಬಳಸಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ.
ಎಐ ಬಳಸಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ನಿವಾಸಕ್ಕೆ ಪೊಲೀಸರು ಇದೀಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬಂಧನದ ಭೀತಿ ಬೆನ್ನಲ್ಲೇ ಸಮೀರ್ ಎಂಡಿ ಎಸ್ಕೇಪ್ ಆಗಿದ್ದಾನೆ. ಸಮೀರನ್ನ ಬಂಧಿಸಲು ಪೊಲೀಸರು ಕೂಡ ಆತನ ನಿವಾಸಕ್ಕೆ ಆಗಮಿಸಿದ್ರು. ಧರ್ಮಸ್ಥಳದಿಂದ 3 ಪೊಲೀಸರು ಆತನನ್ನ ಅರೆಸ್ಟ್ ಮಾಡಲು ಆಗಮಿಸಿದ್ರು. ಧರ್ಮಸ್ಥಳ ಪೊಲೀಸರಿಗೆ ಬನ್ನೇರುಘಟ್ಟ ಪೊಲೀಸರು ಕೂಡ ಈಗಾಗಲೇ ಸಾಥನ್ನ ನೀಡಿದ್ದಾರೆ. ಆದರೆ ಆತ ಮಾತ್ರ ಅಲ್ಲಿಲ್ಲ. ಈಗಾಗಲೇ ಆತನ ವಿರುದ್ಧ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಅದಾದ ಬಳಿಕ ಆತನ ನಿವಾಸಕ್ಕೆ ಈಗಾಗಲೇ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಆತ ಮನೆಯಲ್ಲಿ ಎಲ್ಲೂ ಕೂಡ ಇಲ್ಲ, ಎಲ್ಲೋ ಎಸ್ಕೇಪ್ ಆಗಿದ್ದಾನೆ, ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಕೂಡ ಇಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿಗೆ ಆಗಮಿಸಿ ಅವರ ಫ್ಯಾಮಿಲಿಯವ್ರಿಗೂ ಕೂಡ ತಿಳಿಸಿದ್ದಾರೆ. ಆದಷ್ಟು ಬೇಗ ಅವನು ಎಲ್ಲಿದ್ದಾನೆ ಅಂತ ಏನಾದರೂ ವಿಚಾರ ಗೊತ್ತಾದ್ರೆ ತಿಳಿಸಬೇಕು, ಪೊಲೀಸರಿಗೆ ನೀವು ಆದಷ್ಟು ಬೇಗ ಮಾಹಿತಿಯನ್ನ ನೀಡಬೇಕು ಅಂತ ಪೊಲೀಸರು ಇದೀಗ ತಿಳಿಸಿದ್ದಾರೆ. ಬನ್ನೇರುಘಟ್ಟ ಬಳಿಯ ಹುಲ್ಲಳ್ಳಿಯಲ್ಲಿರುವಂತಹ ಸಮೀರ್ ಮನೆ, ಅಲ್ಲಿಗೆ ಪೊಲೀಸರು ಇವತ್ತು ಆಗಮಿಸಿದ್ರು. ಪೊಲೀಸರು ಬರುವ ಮುನ್ನ ಮನೆಯಿಂದ ಸಮೀರ್ ಎಸ್ಕೇಪ್ ಆಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಇಲ್ಲ. ಸದ್ಯ ಸಮೀರ್ ಎಂಡಿಗಾಗಿ ಧರ್ಮಸ್ಥಳ ಪೊಲೀಸರು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಮೊಬೈಲ್ ನೆಟ್ವರ್ಕ್ ಹಾಗೂ ಸಿಡಿಆರ್ ಮೂಲಕ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಆತನ ಮನೆಗೆ ಪೊಲೀಸರು ತೆರಳಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆತ ಎಲ್ಲಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಇಲ್ಲ. ಬನ್ನೇರುಘಟ್ಟ ಬಳಿಯ ಹುಲ್ಲಳ್ಳಿಯಲ್ಲಿ ಅವರ ನಿವಾಸ ಇದೆ. ಅಲ್ಲಿಗೆ 3 ಜನ ಪೊಲೀಸರು ಈಗಾಗಲೇ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ, ಹುಡುಕಾಟವನ್ನು ನಡೆಸಿದ್ದಾರೆ. ಆತನ ಮೊಬೈಲ್ ನಂಬರ್ ಅನ್ನ ಕೂಡ ಟ್ರೇಸ್ ಮಾಡಿದ್ದಾರೆ. ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇಲ್ಲ. ಲೊಕೇಶನ್ ಅನ್ನ ಕೂಡ ಟ್ರೇಸ್ ಮಾಡ್ತಾ ಇದ್ದಾರೆ ಪೊಲೀಸರು. ಸಮೀರ್ ಮನೆಯನ್ನ ಜಾಲಾಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸರು. ಇದೀಗ ಸಮೀರ್ ಎಂಡಿ ಮನೆಯಲ್ಲಿ ಇಲ್ಲದಿರೋದ್ರಿಂದ ಧರ್ಮಸ್ಥಳ ಪೊಲೀಸರು ವಾಪಸ್ ಆಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಮೀರ್ ಮನೆಗೆ ಬಂದ್ರೆ ತಿಳಿಸುವಂತೆ ಕುಟುಂಬಸ್ಥರಿಗೆ ಸೂಚನೆಯನ್ನ ನೀಡಿದ್ದಾರೆ. ಸಮೀರ್ ಕುಟುಂಬಸ್ಥರಿಗೆ ಸೂಚನೆಯನ್ನ ನೀಡಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸದ್ಯ ಸಮೀರ್ಗಾಗಿ ಬಲೆ ಬೀಸಿದ್ದಾರೆ ಧರ್ಮಸ್ಥಳ ಪೊಲೀಸರು. ಇನ್ನು ಈತನ ವಿರುದ್ಧ ಈಗಾಗಲೇ ಸುಮೋಟೋ ಕೇಸ್ ದಾಖಲಾಗಿದೆ. ಅದಾದ ಬಳಿಕ ಈತ ನಿರೀಕ್ಷಣಾ ಜಾಮೀನಿಗೆ ಈಗಾಗಲೇ ಅಪ್ಲೈ ಕೂಡ ಮಾಡಿದ್ದ. ಈಗಾಗಲೇ ಜಾಮೀನು ಕೂಡ ಸಿಕ್ಕಿದೆ. ಅದಾದ ಬಳಿಕ ಪೊಲೀಸರು ಆತನ ಮನೆಗೆ ಹೋಗಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಆತನ ಮೊಬೈಲ್ ನಂಬರ್ ಏನಿದೆ ಅದನ್ನು ಕೂಡ ಟ್ರೇಸ್ ಮಾಡ್ತಾ ಇದ್ದಾರೆ, ಲೊಕೇಶನ್ ಕೂಡ ಟ್ರೇಸ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಇದೀಗ ಯೂಟ್ಯೂಬರ್ ಸಮೀರ್ ಏನಿದ್ದ ಆತನ ವಿರುದ್ಧ ಕೇಸ್ ದಾಖಲಾಗಿದೆ. ಅದ್ರ ಜೊತೆಗೆ ಪೊಲೀಸರು ಇವತ್ತು ಅವರ ಮನೆಗೆ ತೆರಳಿ ಹುಡುಕಾಟವನ್ನು ನಡೆಸಿದ್ದಾರೆ. ಜೊತೆಗೆ ಈತ ನಿರೀಕ್ಷಣಾ ಜಾಮೀನು ಅರ್ಜಿ ಅಪ್ಲೈ ಮಾಡಿದ್ದ, ಆ ಜಾಮೀನು ಕೂಡ ಸಿಕ್ಕಿದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಏನು ಸಮೀರ್ ಎಂಬ ಯೂಟ್ಯೂಬರ್ ಅವರು ಒಂದು ಎಐನ ಯೂಸ್ ಮಾಡಿಕೊಂಡು ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಕೇಸನ್ನ ಮತ್ತೆ ಇನ್ನಿತರ ಕೇಸ್ಗಳ ಬಗ್ಗೆ ಎಐನ ಬಳಸಿಕೊಂಡು ಒಂದು ಯೂಟ್ಯೂಬ್ ವಿಡಿಯೋನ ಮಾಡ್ತಾರೆ. ಅದು ಏನು ಪ್ರಸಾರಕ್ಕೆ ಬಂದಾಗ ಹೆಚ್ಚು ವ್ಯೂಸ್ ಅನ್ನ ಪಡೆದಿರುತ್ತೆ, ಮತ್ತೆ ಅದು ಟ್ರೆಂಡಿಂಗ್ ಕೂಡ ಆಗಿರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ತನಿಖೆ ಇರ್ಬೋದು, SIT ತನಿಖೆ ಇರ್ಬೋದು, ಮತ್ತೆ ಇದೆಲ್ಲವೂ ಕೂಡ ಅಂದ್ರೆ ಧರ್ಮಸ್ಥಳದಲ್ಲಿ ಆ ಒಂದು ವಿಡಿಯೋ ಬಂದ ಮೇಲೆ ಅಲ್ಲಿದ್ದಂತಹ ತನಿಖಾ ಪದ್ಧತಿ ಅಂದ್ರೆ ತನಿಖಾ ವ್ಯವಸ್ಥೆಯನ್ನ ಚುರುಕು ಮಾಡಿ ಪೊಲೀಸರು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಒಂದು ತನಿಖೆಯಲ್ಲಿ ಒಂದು ಲೋಪದೋಷಗಳು ಇದೆ ಅಂತ ಹೇಳಿ ಆರೋಪವನ್ನ ಮಾಡಿ ಮತ್ತೆ ಅಲ್ಲಿದ್ದಂತಹ ನಾಯಕರು ಅಂದ್ರೆ ಒಬ್ಬ ಪ್ರತಿಷ್ಠಿತ ಜನಗಳ ಮೇಲೆ ಒಂದು ಆರೋಪವನ್ನ ಮಾಡಿ ಆ ವಿಡಿಯೋವನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಧರ್ಮಸ್ಥಳದ ಪೊಲೀಸರು ಅಂದ್ರೆ ಬೆಳ್ತಂಗಡಿಯ ಪೊಲೀಸರು ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಈ ವಿಚಾರಕ್ಕೆ ಏನು ಸಮೀರ್ ಮನೆಯನ್ನ ಬಂದು ಅಂದ್ರೆ ಬೆಳ್ತಂಗಡಿಯ ಪೊಲೀಸ್ ಬಂದು ಅಂದ್ರೆ ಅಲ್ಲಿದ್ದಂತಹ ಪೊಲೀಸರು ಇಲ್ಲಿ ಬಂದು ಬನ್ನೇರುಘಟ್ಟದ ಪೊಲೀಸರ ಸಹಾಯ ಪಡ್ಕೊಂಡು ಸಮೀರ್ ಮನೆಗೆ ಹೋಗಿ ಅವರನ್ನ ಬಂಧಿಸುವ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ. ಬಟ್ ಇವರು ಅಂದ್ರೆ ಏನು ಸಮೀರ್ ಇರ್ತಾರಲ್ಲ ಅವರು ಒಂದು ಪೊಲೀಸರ ಬರುವಿಕೆಯನ್ನ ತಿಳ್ಕೊಂಡು ಆ ಮನೆಯಿಂದ ಹೋಗಿರುವಂತದ್ದು. ಪೊಲೀಸರು ಅವರಿಗೆ ಪೊಲೀಸರಿಗೆ ಸಮೀರ್ ಅವರು ಸಿಕ್ಕಿಲ್ಲ ಅಂದ್ರೆ ಅವರು ದೊರಕತಾನೆ ಅವರು ಎಸ್ಕೇಪ್ ಆಗಿರುವಂತದ್ದು. ಈಗೇನು ಸಂಜಯ್, ಇದೀಗ ಏನು ಅಂತ ಅಂದ್ರೆ ಸಮೀರ್ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಏನಾದ್ರೂ ಇದೆಯಾ? ಜೊತೆಗೆ ಅವನು ಯಾವಾಗ ಬೇಲ್ಗೆ ಅಪ್ಲೈ ಮಾಡಿದ್ದ ನಿರೀಕ್ಷಣಾ ಜಾಮೀನಿಗೆ?
ಅಂದ್ರೆ ಆಗಸ್ಟ್ 19ನೇ ತಾರೀಕು ನಿರೀಕ್ಷಣಾ ಬೇಲು. ಅಂದ್ರೆ ಆ ನಿರೀಕ್ಷಣಾ ಬೇಲ್ ಯಾವ ತರ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ, ಆಗಸ್ಟ್ 19ನೇ ತಾರೀಕು ಸಮೀರ್ ಅವರು ಅಪ್ಲೈ ಮಾಡಿರ್ತಾರೆ. ಆ ಬೇಲ್ ಪ್ರಕಾರ ನಿಮಗೆ ಯಾವುದೇ ರೀತಿಯ ಆ ಕೇಸ್ ಆಗ್ಬಹುದು ಅನ್ನೋ ಒಂದು ಆಲೋಚನೆ ಇತ್ತು. ಅಂದ್ರೆ ನನ್ನ ಬಗ್ಗೆ ಏನಾದ್ರೂ ಕೇಸ್ ಬಂದ್ರೆ ಅದನ್ನ ನೀವು ಅಂದ್ರೆ ನನಗೆ ನಿರೀಕ್ಷಣಾ ಬೇಲನ್ನ ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಅಂದ್ರೆ ಇಂತಹ ಕೇಸ್ಗಳನ್ನ ನೀವು ದಾಖಲು ಮಾಡಿದ್ದೀರಾ ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿಗೆ ಆಯ್ಕೆ ಅನುಸಾರವಾಗಿ ಆ ಒಂದು ನಿರೀಕ್ಷಣಾ ಬೇಲಿಗೆ ಯಾವ ಕೇಸ್ ಅನುಗುಣ ಆಗುತ್ತೆ ಆ ಅನುಗುಣಕ್ಕೆ ತಕ್ಕಂತೆ ಒಂದು ಕೋರ್ಟ್ ನಿರೀಕ್ಷಣಾ ಬೇಲನ್ನ ಕೊಡ್ತದೆ. ಇವರು ಆಗಸ್ಟ್ 19ನೇ ತಾರೀಕೇನೆ ನಿರೀಕ್ಷಣಾ ಬೇಲನ್ನ ಅಪ್ಲೈ ಮಾಡಿದ್ರು. ಇವತ್ತು ಆ ವಿಚಾರಣೆಯಾಗಿ ಅವರಿಗೆ ನಿರೀಕ್ಷಣಾ ಬೇಲ್ ಕೂಡ ದೊರಕಿರುವಂತದ್ದು ಕವ್ಯ. ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಏನಾದ್ರೂ ಇದೆಯಾ? ಇಲ್ಲ, ಸದ್ಯಕ್ಕೆ ಪೊಲೀಸರು ಆ ಮನೆ ಮತ್ತೆ ಅವರ ಫೋನ್ ಇರ್ಬೋದು ಮತ್ತೆ ನೆಟ್ವರ್ಕ್ ನ ಟ್ರೇಸ್ ಮಾಡಿ ಅವ್ರನ್ನ ಹಿಡಿಯುವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಬಟ್ ಆದ್ರೆ ಏನು ಮನೆ ಹತ್ರ ಹೋದಾಗ ಯಾವುದೇ ರೀತಿಯ ಸಮೀರ್ ಪತ್ತೆ ಕಂಡಿಲ್ಲ. ಅವರ ಮನೆಯವ್ರಿಗೂ ಕೂಡ ಹೇಳಿರುವಂತದ್ದು. ಮತ್ತೆ ಮನೆಗೆ ಬಂದ್ರೆ ಇನ್ ಕೇಸ್ ಏನಾದ್ರು ಅವ್ರ ಮನೆಗೆ ಬಂದ್ರೆ ನೀವು ಆ ವಿಚಾರವನ್ನ ನಮ್ಮ ಪೊಲೀಸರಿಗೆ ತಿಳಿಸ್ಬೇಕು, ಅವರನ್ನ ನಾವು ಬಂಧಿಸೋದಿಕ್ಕೆ ಬಂದಿರುವಂತದ್ದು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಬೇಲ್ ಕೂಡ ದೊರಕಿರೋದ್ರಿಂದ ಬರೀ ವಿಚಾರಣೆಗೆ ಹಾಜರಾದ್ರೆ ಸಾಕು, ಈಗ ಬಂಧಿಸುವ ಅವಶ್ಯಕತೆ ಇಲ್ಲ. ಸೊ ನೋಡ್ಬೇಕಾಗಿದೆ ಅಂದ್ರೆ ಈ ಒಂದು ಕೇಸ್ ಯಾವ ತರ ತಿರುವನ್ನ ತೆಗೆದುಕೊಳ್ಳುತ್ತೆ. ಮತ್ತೆ ಈಗ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ, ಈಗ ಸೊಮೋಟೋ ಕೇಸ್ ಹಾಕಿರೋದ್ರಿಂದ ಅಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ಸಮಾಜದ ಜನರಿಗೆ ಒಂದು ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಮತ್ತೆ ಈಗೇನು ತನಿಖೆ ಆಗ್ತಿತ್ತು, ಆ ತನಿಖೆ ಆಗ್ತಿದ್ದಂತ ವಿಚಾರವನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಿದ್ರು. ಮತ್ತೆ ಏನು ದೊಂಬೆ ಎಲ್ಲಾ ಕಡೆ ಅಂದ್ರೆ ಧರ್ಮಸ್ಥಳದಲ್ಲಿ ಆಗ್ತಿದ್ದಂತಹ ಗಲಾಟೆಗಳಿಗೆ ಇವ್ರದ್ದು ಒಂದು ಪಾತ್ರ ಇದೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಸಾರ್ವಜನಿಕರಲ್ಲಿ ಭಯವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಸೊಮೋಟೋ ಕೇಸನ್ನ ಹಾಕಿದ್ರು. ಬಟ್ ಈಗ ನಿರೀಕ್ಷಣಾ ಬೇಲ್ ಕೂಡ ಅವರಿಗೆ ದೊರಕಿರುವಂತದ್ದು. ಅಂದ್ರೆ ಆಗಸ್ಟ್ 19ನೇ ತಾರೀಕು ಅಪ್ಲೈ ಮಾಡಿದ್ರೆ ಇವತ್ತು ದೊರಕಿದೆ, ವಿಚಾರಣೆ ಆಗಿತ್ತು, ದೊರಕಿದೆ. ಈಗ ಅವರು ವಿಚಾರಣೆಗೆ ಅಂದ್ರೆ ಯಾವುದೇ ರೀತಿ ಅಂದ್ರೆ ಈಗ ಏನು ಪೊಲೀಸರು ವಿಚಾರಣೆಗೆ ಕರೆದಾಗ ಅವರು ಕಡ್ಡಾಯವಾಗಿ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಬಟ್ ಬಂಧನದ ಭೀತಿ ಈಗ ಸ್ವಲ್ಪ ಕಡಿಮೆ ಆಗಿರುವಂತದ್ದು. ಅದೇ ರೀತಿನಲ್ಲಿ ಅಂದ್ರೆ ಮೂಲಗಳಿಂದ ಕಂಡು ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸಮೀರ್ ಅನ್ನೋದು ಏನಿದೆ ಒಂದು ಪ್ರತಿಭಟನೆಯನ್ನ KR ಸರ್ಕಲ್ ಅಲ್ಲಿ ಹಮ್ಮಿಕೊಂಡಿರ್ತಾರೆ. ಆ ಒಂದು ಪ್ರತಿಭಟನೆಗೆ ಅಂದ್ರೆ ಸಂಘಟನೆಗಳಿಂದ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಾರೆ. ಆ ವಿಚಾರದಕ್ಕೆ ಸಂಬಂಧಪಟ್ಟಂತೆ KR ಸರ್ಕಲ್ ನಲ್ಲಿ ಇವತ್ತು 5 ಗಂಟೆಗೆ ಪ್ರತಿಭಟನೆ ಆರಂಭ ಆಗಿದೆ. ಆ ಒಂದು ಪ್ರತಿಭಟನೆಗೆ ಅವರು ಬರ್ಬೋದು ಅನ್ನೋ ಒಂದು ಮಾತಿದೆ. ಅಂದ್ರೆ ಬರ್ಬೋದು ಅನ್ನೋ ಒಂದು ಇದಿರುವಂತದ್ದು ಸೌಮ್ಯ. ಓಕೆ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.